ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅದಕ್ಕೆ ಗಮನ ಮಾಡಿ ಅಂತ ಪತ್ರ ಬರೆದಿದ್ದಾರೆ. ಇದು ನನ್ನ ಮೇಲೆ ಏನಿಲ್ಲ, ಕೂಡ ಹಗರಣ ಆಗಿದ್ದು ಕೇಸ್ ಹಾಕಿದ್ದು ತಂದೆಯವ್ರ ಮೇಲೆ, ನನ್ನ ತಾಯಿಯವ್ರ ಹಾಕಿದ್ದು. ಆದ್ರೆ ಈಗಾಗಲೇ ಅದಕ್ಕೆ ಏನ್ ತನಿಖೆ ನಡೀಬೇಕಾಗಿತ್ತು, ಲೋಕಾಯುಕ್ತದವರಿಂದ ತನಿಖೆ ನಡೆದು ಅವ್ರಿಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳು ಕೋರ್ಟಲ್ಲಿ ಅದನ್ನ ಅಕ್ಸೆಪ್ಟ್ ಕೂಡ ಮಾಡ್ಕೊಂಡಾಗಿದೆ. ಸೊ ಹಾಗಾಗಿ ತನಿಖೆ ಎಲ್ಲ ಹಸ್ತಕ್ಷೇಪ ಮಾಡುವಂತಹ ಪ್ರಸಂಗನೂ ಇರೋದಿಲ್ಲ. ಸೊ ಹಾಗಾಗಿ ಕಾನ್ಫ್ಲಿಕ್ಟ್ ಇಂಟ್ರೆಸ್ಟ್ ಇಲ್ಲ, ಚೇಂಜ್ ಮಾಡೋ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ರಾಜಕೀಯ ದುರುದ್ದೇಶ ಏನಾದ್ರು ಕೂಡಿದೆಯಾ ಅಥವಾ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ ಸರ್ ಯತೀಂದ್ರ ಅವರು? ಸಾರ್ವಜನಿಕ ಜೀವನದ ಮೇಲೆ ಹಾಗೆ ಎಲ್ಲರೂ ಕೂಡ ಹಲವಾರು ಕಡೆಯಿಂದ ಟೀಕೆ ಬರುತ್ತೆ. ಸೊ ಎಲ್ಲಾನು ಎದುರಿಸ್ಬೇಕು. ಸರ್, ಅವಾಗ ತಂದೆಯವ್ರ ಮೇಲೆ ಆರೋಪ ಇತ್ತು, ಅದನ್ನ ಕೋರ್ಟ್ ಇದು ಮಾಡಿತ್ತು. ಇವಾಗ ನಿಮ್ಮ ಮೇಲೆ ಇಷ್ಟೊಂದು ಆರೋಪ ಮಾಡ್ತಾ ಇರೋದು ನನ್ನ ಮೇಲೆ ಯಾವ ಆರೋಪ ಮಾಡಿದ್ದಾರೆ? ಖಾತೆ ಬದಲಾವಣೆ ಮಾಡಿ ಅವ್ರು ಆರೋಪ ಮಾಡ್ತಿರೋದು ನನ್ನ ಮೇಲಲ್ಲ, ಹಿಂದೆ ತಂದೆಯವ್ರ ಮೇಲೆ ಆರೋಪ ಬಂದಿರೋದಕ್ಕೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಚೇಂಜ್ ಮಾಡಿ ಅಂತ ಕೇಳಿದ್ರು. ಬಟ್ ನಂಗೆ ಈಗಾಗಲೇ ಹೇಳಿದಾಗಲಿ ತನಿಖೆ ಮುಗಿದಿದೆ. ತನಿಖೆ ಮೇಲೆ ನಾವು ಹಸ್ತಕ್ಷೇಪ ಮಾಡೋದಾಗ್ಲಿ, ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ, ಪ್ರಭಾವ ಬೀರೋದಾಗ್ಲಿ ಪ್ರಸಂಗನೇ ಬರೋದಿಲ್ಲ. ಸೊ ಹಾಗಾಗಿ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಖಾತೆ ಬದಲಾವಣೆ ಮಾಡೋ ಅಗತ್ಯ ಇಲ್ಲ ಅಂತ ನನಗೆ ಅನ್ಸುತ್ತೆ. ಈಗ ಸಂಪುಟ ವಿಸ್ತರಣೆ ಯಾವಾಗ ಇದಾಗಬಹುದು? ಸಂಪುಟ ವಿಸ್ತರಣೆ ಹೈಕಮಾಂಡ್ ಅವ್ರು ಯಾವಾಗ ಕರೆದು ನಾವು ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಸೊ ಹಾಗಾಗಿ ಅವ್ರು ಯಾವಾಗ ಕರೀತಾರೆ ಆವಾಗ ಆಗುತ್ತೆ. ಬಹುಶಃ ಈ ತಿಂಗಳೊಳಗೆ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ತಾವೇನಾದ್ರೂ ಹೆಚ್ಚುವರಿ ಖಾತೆ ಅಥವಾ ಖಾತೆ ಬದಲಾವಣೆ ನಿರೀಕ್ಷೆ ಮಾಡಿದ್ದೀರಾ? ನಿರೀಕ್ಷೆ ಮಾಡಿಲ್ಲ. ಸೊ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡಿರೋದು ಅದಕ್ಕೆ ಬದ್ಧವಾಗಿರ್ತೀವಿ. ಮತ್ತೆ ಈಗಾಗಲೇ ಖಾತೆ ಕೊಟ್ಟಿದ್ದಾರೆ, ಮತ್ತೆ ಹೆಚ್ಚುವರಿ ಖಾತೆಯನ್ನು ಬಯಸಿಲ್ಲ. ಸರ್, NDA leader allegation Karnataka government misuses the BLO in the SIR process. ಖಂಡಿತ ಯಾವ BLAಗಳು ಕೂಡ ಮಿಸ್ಯೂಸ್ ಆಗಿಲ್ಲ. ರಾಮನಗರದ ಯಾವುದೋ ಒಂದು ಇನ್ಸಿಡೆಂಟ್ನ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಎಷ್ಟೋ ಜನ ಪಾಪ ಹೊರಗಡೆ ಇದ್ದವರು, ಅವರು ರಾಮನಗರದಿಂದ ಹೊರಗಡೆ ಕೆಲಸ ಮಾಡ್ತಿದ್ದವರು ಇವಾಗ ಅಲ್ಲಿಗೆ ಬಂದಿದ್ದಾರೆ. ಅವ್ರಿಗೆ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿ ಅವ್ರನ್ನ ಒಂದು ಕಡೆ ಸ್ಕೂಲಲ್ಲೋ ಎಲ್ಲ ಸ್ಕೂಲ್ ಪಕ್ಕದಲ್ಲೋ ಒಂದು ಸಮುದಾಯ ಭವನದಲ್ಲಿ ಸೇರಿಸಿದ್ದಾರೆ. ಮತ್ತು ನಮ್ಮ ಪಕ್ಷ ಎಲ್ಲ ಕಡೆ ಸಹಾಯವಾಣಿಗಳನ್ನು ಮತ್ತು ಜನರ ಸಂಪರ್ಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಬೂತ್ ಸ್ಟೇಷನ್ಗಳಲ್ಲಿ. ಸೊ ಅಲ್ಲೆಲ್ಲ ಕೂಡ ಮತದಾರರಿಗೆ ನಾವು ಮಾಹಿತಿ ಕೊಡ್ತೀವಿ, ಎನ್ಯೂಮರೇಷನ್ ಫಾರ್ಮ್ನ ಹಿಂಗೆ ಫಿಲ್ ಮಾಡಬೇಕು ಅಂತ ಹೇಳ್ತೀವಿ. BLOಗಳಿಗೂ ಕೂಡ ನಾವು ಸಹಾಯ ಮಾಡ್ತೀವಿ. ಸೊ ಅದನ್ನೇ ಅವರು ಮಿಸ್ಯೂಸ್ ಅಂತ ಹೇಳಿ ಅದನ್ನು ತಿರ್ಸ್ತಾ ಇದ್ದಾರೆ. ಸರ್, ಇವತ್ತು ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ಎಲ್ಲ ಎಲೆಕ್ಷನ್ ಕಮಿಷನ್ ದೂರು ಕೊಡ್ತಾ ಇದ್ದಾರೆ ಸರ್. ಅವೈಜ್ಞಾನಿಕವಾಗಿ ನಡೆದಿದೆ ಈ SIR ಪ್ರಕ್ರಿಯೆ, ಇದನ್ನು ರದ್ದು ಮಾಡಿ. ಬೇರೆ ಕಡೆ ಎಲ್ಲ ಕೂಡ ಎಲೆಕ್ಷನ್ ಕಮಿಷನ್ ನಡೆಸೋದು, ಇಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ನಡೆಸ್ತಾ ಇರೋದು. ಸೊ ಎಲೆಕ್ಷನ್ ಕಮಿಷನರ್ ನೇರವಾಗಿ ಸೂಪರ್ವೈಸ್ ಮಾಡ್ತಿರೋದ್ರಿಂದ ಯಾವುದೇ ರೀತಿ ಅವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು BLOಗಳಿಗೆ ಮತ್ತು ನಮ್ಮ ವೋಟರ್ಸ್ಗಳಿಗೆ BLA 2ಗಳು ಏನು ನಮ್ಮ ಪಕ್ಷದ BLA 2ಗಳು ಹೆಲ್ಪ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅವರು ನಾವು ಅದನ್ನು ಇನ್ಫ್ಲೂಯೆನ್ಸ್ ಮಾಡ್ತಿದ್ದೀವಿ, ಮ್ಯಾನಿಪುಲೇಟ್ ಮಾಡ್ತಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾರೆ ಅಷ್ಟೇ ಹೊರತು ಚುನಾವಣೆಯಲ್ಲಿ ಯಾವುದೇ ಅವ್ಯವಹಾರ ಆಗಿಲ್ಲ. ಹಾಗಾಗಿ ಅವರ ಆರೋಪದಲ್ಲಿ ಯಾವುದೂ ಹುರುಳಿಲ್ಲ.